78 ವರ್ಷದಲ್ಲಿ ಇಡೀಯದಾಗಿ ಭಾರತದ ರಾಜಕಾರಣದ ವಿಕೃತಿಯ ಬಗ್ಗೆ ಮಾತಾಡ್ತೇವೆ ಹೊರತು ಆ ರಾಜಕಾರಣದ ಒಟ್ಟು ಹರಿವಿನಲ್ಲಿ ಒಂದು ಶುದ್ಧ ವ್ಯಕ್ತಿತ್ವ ಮತ್ತು ಪ್ರಜಾಪ್ರಸತ್ತಾತ್ಮಕ ವ್ಯವಸ್ಥೆಯ ಆಶಯದ ಒಂದು ಬಿಂದುವಾಗಿ ಸಿಂಧುವಾಗಿ ಕಾಣಿಸ್ಕೊಳ್ಳುವಂಥ ವ್ಯಕ್ತಿತ್ವಗಳ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅದು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ. ಮಾನವೀಯತೆಗೆ ಒಂದು ತೋರು ಬೆರಳು ಆದರ್ಶದ ವ್ಯಕ್ತಿತ್ವವನ್ನ ನನ್ನ 40 ವರ್ಷದ ಪತ್ರಿಕೋದ್ಯಮದಲ್ಲಿ ನಾನು ಕಂಡದ್ದಿದ್ರೆ ಹೊಸ ತಲೆಮಾರಿನಲ್ಲಿ ಅದು NR ರಮೇಶ್ ಅಂತ ನಿಚ್ಚಳವಾಗಿ ಹೇಳಬಲ್ಲೆ ಅಂತ. NR ರಮೇಶ್ ಮಾಡಿದ ಕೆಲಸ ಒಂದೆರಡಲ್ಲ. ಅವರ ಮನೆ ಮತ್ತು ಆಫೀಸಿನ ಬಾಗಿಲಲ್ಲಿ ದಿನವೂ ಸಾವಿರಾರು ಜನ ಇರ್ತಾರೆ. ಒಬ್ಬ ರಾಜಕಾರಣಿಯ ಒಂದು ಹುಟ್ಟು ಹಬ್ಬಕ್ಕೆ ಸಂಬಂಧಪಟ್ಟು ನಾನು ಧ್ವನಿಗೂಡಿಸಿದ್ದು ಮಾತಾಡಿದ್ದು ಇದೇ ಪ್ರಥಮ. ಜನರಿಗಾಗಿ ಪ್ರತಿ ಕ್ಷಣವೂ ತನ್ನ ಜೀವವನ್ನು ಎಡಗೈಯಲ್ಲಿಟ್ಟುಕೊಂಡು ಕೆಲಸ ಮಾಡುವಂಥ ಮನುಷ್ಯ. ಇಡೀ ಸಾಮಾಜಿಕ ಮತ್ತು ಸರ್ಕಾರಿ ಅಥವಾ ಗುತ್ತಿಗೆದಾರರು, ಈ ಅಧಿಕಾರಿಗಳು ಈ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಏಕಾಂಗಿಯಾಗಿ ಆನೆ ನಡೆದದ್ದೇ ದಾರಿ ಅನ್ನುವ ರೀತಿಯಲ್ಲಿ ಧೀಮಂತವಾಗಿ ಹೋರಾಟ ಮಾಡ್ತಾ ಇರುವಂಥ ಈ ವ್ಯಕ್ತಿತ್ವ ಇದೆಯಲ್ಲ, ಅದು ರಾಜಕಾರಣದಲ್ಲಿ ನಿಜಕ್ಕೂ ಅದು ಧ್ರುವತಾರೆ. ಅಪರೂಪ, ಅತ್ಯಂತ ಅಪರೂಪ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ. ಇವತ್ತು ರಾಜಕಾರಣಕ್ಕೆ ಒಂದು ಮಾನ ಮತ್ತು ಸಮ್ಮಾನವನ್ನ, ಒಂದು ಔಚಿತ್ಯವನ್ನ ಮತ್ತು ಜನಾನುರಾಗಿ ವ್ಯಕ್ತಿತ್ವಕ್ಕೆ ಒಂದು ತೋರು ಬೆರಳಾಗಿ ಬದುಕಿದ, ಬಾಳಿದ ಮತ್ತು ದಿನವೂ ತನ್ನ ಜೀವದ ಹಂಗು ತೊರೆದು ಈ ಭ್ರಷ್ಟ ವ್ಯವಸ್ಥೆ, ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು, ನೆಲಗಳ್ಳರು ಇವರೆಲ್ಲರ ವಿರುದ್ಧ ಸಿಂಹ ಸ್ವಪ್ನವಾಗಿ ಕಾಡ್ತಾ ಜನರ ಆಶೋತ್ತರಗಳನ್ನು, ತನ್ನ ವೈಯಕ್ತಿಕವಾದ ಬದುಕನ್ನು ಬದಿಗೊತ್ತಿ ಅದನ್ನು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ದೇಶಿಕವಾಗಿ ಈಡೇರಿಸ್ತಾ ಇರುವಂಥ ಬುದ್ಧಿವಂತ, ಶಿಕ್ಷಣವಂತ ಮತ್ತು ಶುದ್ಧ ಚಾರಿತ್ರ್ಯವನ್ನು ಹೊಂದಿದಂಥ ರಾಜಕಾರಣಿಯ ಬಗ್ಗೆ ನಿಮ್ಮೊಟ್ಟಿಗೆ ನಾನು ಮಾತಾಡಬೇಕು. 78 ವರ್ಷದಲ್ಲಿ ಇಡೀಯದಾಗಿ ಭಾರತದ ರಾಜಕಾರಣದ ವಿಕೃತಿಯ ಬಗ್ಗೆ ಮಾತಾಡ್ತೇವೆ ಹೊರತು ಆ ರಾಜಕಾರಣದ ಒಟ್ಟು ಹರಿವಿನಲ್ಲಿ ಒಂದು ಶುದ್ಧ ವ್ಯಕ್ತಿತ್ವ ಮತ್ತು ಪ್ರಜಾಪ್ರಸತ್ತಾತ್ಮಕ ವ್ಯವಸ್ಥೆಯ ಆಶಯದ ಒಂದು ಬಿಂದುವಾಗಿ ಸಿಂಧುವಾಗಿ ಕಾಣಿಸ್ಕೊಳ್ಳುವಂಥ ವ್ಯಕ್ತಿತ್ವಗಳ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅದು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ. ಅದರಲ್ಲೂ ಆ ತಲೆಮಾರು ಇವತ್ತು ನಶಿಸಿ ಹೋಗಿದೆ ಅನ್ನುವ ಮಟ್ಟಕ್ಕೆ ನಾವು ವ್ಯಥಿಸಬೇಕಾಗಿದೆಯೋ ಏನೋ. ನಮ್ಮ ವರ್ತಮಾನದಲ್ಲಿ ಹೊಸ ತಲೆಮಾರಿನಲ್ಲಿ ಅಂತ ಆದರ್ಶದ ವ್ಯಕ್ತಿತ್ವವನ್ನ ಸಾರ್ವತ್ರಿಕವಾಗಿ ಮೈಗೂಡಿಸ್ಕೊಂಡಂತ ರಾಜಕಾರಣಿ ಸಿಗುವುದು ಬಹಳ ಬಹಳ ಅಪರೂಪ. ಅದರಲ್ಲೂ ಇವತ್ತು ರಾಜಕಾರಣ ಅಂತಂದ್ರೆ ಹಣ, ರಾಜಕಾರಣ ಅಂದ್ರೆ ಭ್ರಷ್ಟಾಚಾರ, ರಾಜಕಾರಣ ಅಂದ್ರೆ ಸ್ವಜನ ಪಕ್ಷಪಾತ, ರಾಜಕಾರಣ ಅಂತಂದ್ರೆ ಒಂದು ರೀತಿಯಲ್ಲಿ ಸೇವೆಯ ಹೆಸರಿನಲ್ಲಿ ಜನಕ್ಕೆ ಮಾಡುವ ಮೋಸದ ಪರಮ ದಂಧೆ. ಅಂಥದರ ಮಧ್ಯೆ ಇವತ್ತು ತನ್ನ 56ನೇ ವರ್ಷದ ಸಾರ್ಥಕವಾದಂಥ ಒಂದು ಪ್ರಯಾಣದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರುವಂಥ ಯಡಿಯೂರು ವಾರ್ಡಿನ ಕರ್ನಾಟಕ ಬಿಜೆಪಿಯ ಒಂದು ಯುವ ತಲೆಮಾರಿನ ಧ್ರುವತಾರೆ NR ರಮೇಶ್ ಅವರ ಬಗ್ಗೆ ನಾನು ಮಾತಾಡಬೇಕು. ನನಗಿಂತ ವಯಸ್ಸಲ್ಲಿ ಕಿರಿಯರು, ಆದರೆ ಅವರ ಇಡೀಯದಾದಂಥ ಸಾಮಾಜಿಕ ಜೀವನದ ಆ ಸೇವಾ ಕಾರ್ಯದ ವ್ಯಾಪ್ತಿಯನ್ನ ಗಮನಿಸಿದರೆ ಅದು ಅತ್ಯಂತ ಅಗಾಧವಾದದ್ದು ಅಂತ. ಮಾನವೀಯತೆಗೆ ಒಂದು ತೋರು ಬೆರಳು ಆದರ್ಶದ ವ್ಯಕ್ತಿತ್ವವನ್ನ ನನ್ನ 40 ವರ್ಷದ ಪತ್ರಿಕೋದ್ಯಮದಲ್ಲಿ ನಾನು ಕಂಡದ್ದಿದ್ರೆ ಹೊಸ ತಲೆಮಾರಿನಲ್ಲಿ ಅದು NR ರಮೇಶ್ ಅಂತ ನಿಚ್ಚಳವಾಗಿ ಹೇಳಬಲ್ಲೆ ಅಂತ. ತನ್ನ ಸ್ವಪಕ್ಷೀಯರನ್ನೂ ಬಿಡದೆ
ಸದ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನೂ ಒಳಗೊಂಡು ನೂರಾರು ರಾಜಕಾರಣಿಗಳ ಭ್ರಷ್ಟತೆಗೆ ಇವತ್ತಿಗೂ ಕಾನೂನು ಹೋರಾಟ ಮಾಡಿ ಅದರಲ್ಲಿ ಜಯ ಗಳಿಸ್ತಾ ಮುನ್ನುಗ್ತಾ ಇರುವಂತಹ ರಾಜಕಾರಣಿ ಎನ್ ಆರ್ ರಮೇಶ್. ಎನ್ ಆರ್ ರಮೇಶು ತನ್ನ ತಂದೆಯೋ ತಾಯಿಯೋ ಇನ್ನೊಬ್ಬರೋ ರಾಜಕಾರಣದಲ್ಲಿ ಮೆರೆದವರ ಕುಟುಂಬದ ಸೊತ್ತಾಗಿ ಬಂದವರಲ್ಲ ಅಂತ. ಆದರೆ 60ರ ದಶಕದಲ್ಲಿ ಅವರ ತಾಯಿ ಬಡವರಿಗೆ ಸಾವಿರಾರು ಮನೆಯನ್ನು ಹಂಚಿದಂತ ಒಬ್ಬ ಸಾಧ್ವಿ ಸೇವಕಿ. ಆ ಸೇವೆಯ ಒಂದು DNA ಇದೆಯಲ್ಲ, ಅದು ಎನ್ ಆರ್ ರಮೇಶ್ ಅವರನ್ನ ಇವತ್ತು ಇಂಥ ಒಂದು ಸುಭಗ ವ್ಯಕ್ತಿತ್ವಕ್ಕೆ, ರಾಜಕಾರಣದಲ್ಲೂ ಇಂಥ ಒಬ್ಬ ವ್ಯಕ್ತಿ ಇರಬಹುದೇ ಅನ್ನುವ ವಿಸ್ಮಯಕ್ಕೆ ಕಾರಣವಾಗುವಂಥ ವ್ಯಕ್ತಿತ್ವ ಇದ್ರೆ ಅದು ಎನ್ ಆರ್ ರಮೇಶ್. ಯಡಿಯೂರು ವಾರ್ಡ್ ಅನ್ನ ಹೋಗಿ ಒಮ್ಮೆ ನೋಡಿ, ಅಲ್ಲಿ ಅವರು ಮಾಡಿದ ಕೆಲಸವನ್ನೊಮ್ಮೆ ಕಣ್ತುಂಬಿಸಿಕೊಳ್ಳಿ. ರಾಜ್ಯ ಏನು, ದೇಶದಲ್ಲೇ ಅಂಥ ಒಂದು ಮಾದರಿ ವಾರ್ಡ್ ಅನ್ನ ಇನ್ನೊಬ್ಬ ರಾಜಕಾರಣಿ ಮಾಡಿದ ದಾಖಲೆಗಳಿಲ್ಲ. ಈ ದೇಶದ 57 ನಗರ ಪಾಲಿಕೆಗಳಲ್ಲಿ ಒಂದು ಅತ್ಯುತ್ತಮವಾದಂಥ ಸೇವೆಯನ್ನ ಮಾಡಿದಂಥ ಒಬ್ಬ ರಾಜಕಾರಣಿ ಇದ್ರೆ ಅದು ಎನ್ ಆರ್ ರಮೇಶ್. ಆ ಹೆಗ್ಗಳಿಕೆ ಯಾಕೆ ಅಂತಂದ್ರೆ, ನಮ್ಮಲ್ಲಿ ರಾಜಕಾರಣಕ್ಕೂ ಶೈಕ್ಷಣಿಕ ಅರ್ಹತೆಗೂ ಎಣ್ಣೆ ಸೀಗೆಯ ಸಂಬಂಧ. ಹೆಬ್ಬೆಟ್ಟು ಮುದ್ರೆಯವರೇ ಜಾಸ್ತಿ, ಗೂಂಡಾಗಳೇ ಜಾಸ್ತಿ. ಆದರೆ ವರ್ತಮಾನದ ರಾಜಕಾರಣದಲ್ಲಿ ಎನ್ ಆರ್ ರಮೇಶ್ ಅವರಂತ ಒಬ್ಬ ಶಿಕ್ಷಣವಂತ, ವಿದ್ಯಾವಂತ ಮತ್ತೆ ಓದಿನ ಹಿನ್ನೆಲೆ, ಬಹುಮುಖಿ ವ್ಯಕ್ತಿತ್ವ. ಎನ್ ಆರ್ ರಮೇಶ್ ಮಾತಾಡ್ತಾರೆ ಅಂತಂದ್ರೆ ಅದು ಕೇವಲ ರಾಜಕಾರಣ ಅಷ್ಟೇ ಇರುವುದಿಲ್ಲ. ಅಲ್ಲಿ ಸಾಹಿತ್ಯ ಇರುತ್ತೆ, ಸಂಗೀತ ಇರುತ್ತೆ, ಸಮಾಜ ಇರುತ್ತೆ, ನಮ್ಮ ಆಧ್ಯಾತ್ಮ ಇರುತ್ತೆ, ಸನಾತನ ಧರ್ಮ ಇರುತ್ತೆ. ಹೆಂಚೇನು ಅಖಿಲ ಭಾರತ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಇಡೀಯದಾದಂಥ ಒಂದು ವ್ಯವಸ್ಥೆಯ ಗೌರವಾಧ್ಯಕ್ಷರವರು. ರಾಜ್ಕುಮಾರ್ ಇರ್ಬೋದು, ಪುನೀತ್ ಇರ್ಬೋದು, ಶಿವಣ್ಣ ಇರ್ಬೋದು, ಕನ್ನಡ ಚಿತ್ರರಂಗದ ಐತಿಹಾಸಿಕ ಮೈಲುಗಲ್ಲುಗಳ ಬಗ್ಗೆ ಕರಾರುವಕ್ಕಾಗಿ ಮಾತಾಡುವಂತ ಕನ್ನಡದ ಹೆಮ್ಮೆಯ ವ್ಯಕ್ತಿತ್ವ ಎನ್ ಆರ್ ರಮೇಶ್. ರಾಜ್ಕುಮಾರ್ ಮತ್ತು ಲೀಲಾವತಿಯವರ ಬಗ್ಗೆ ಇರುವ ಅಪಭ್ರಂಶ, ಇರುವ ಅಪನಂಬಿಕೆ, ಇರುವ ಊಹಾಪೋಹ, ಸ್ವತಃ ರವಿ ಬೆಳಗೇರಿ ಅವರು ಪುಸ್ತಕ ಬರೆದಾಗಲೂ ಕೂಡ ಅದರ ವಿರುದ್ಧವಾಗಿ ದಾಖಲೆ ಸಮೇತ ಕನ್ನಡದ ರಾಜ್ಕುಮಾರ್, ಶತಮಾನದ ಯುಗಪುರುಷ ರಾಜ್ಕುಮಾರ್, ಕನ್ನಡ ಚಿತ್ರರಂಗದ ಒಂದು ಯೋಗ ಪುರುಷ ರಾಜ್ಕುಮಾರ್, ಆ ರಾಜ್ಕುಮಾರರ ವ್ಯಕ್ತಿತ್ವದ ಘನತೆ, ಗೌರವವನ್ನ ಸಾರ್ವತ್ರಿಕವಾಗಿ ಕಾಪಿಟ್ಟು ಜನರ ಇಡೀಯದಾದಂಥ ಮತಿಶುದ್ಧತೆಯನ್ನ ಸರಿಪಡಿಸಿದಂಥ ವ್ಯಕ್ತಿತ್ವ ಏನಾದರೂ ಇದ್ರೆ ಅದು ಎನ್ ಆರ್ ರಮೇಶ್. ಎನ್ ಆರ್ ರಮೇಶ್ ಮಾಡಿದ ಕೆಲಸ ಒಂದೆರಡಲ್ಲ. ಅವರ ಮನೆ ಮತ್ತು ಆಫೀಸಿನ ಬಾಗಿಲಲ್ಲಿ ದಿನವೂ ಸಾವಿರಾರು ಜನ ಇರ್ತಾರೆ. ಒಬ್ಬ ರಾಜಕಾರಣಿಯ ಒಂದು ಹುಟ್ಟು ಹಬ್ಬಕ್ಕೆ ಸಂಬಂಧಪಟ್ಟು ನಾನು ಧ್ವನಿಗೂಡಿಸಿದ್ದು, ಮಾತಾಡಿದ್ದು ಇದೇ ಪ್ರಥಮ. ಮೈದುಂಬಿ ಮಾತಾಡಬೇಕು ಅಂತ ಅನಿಸುವಂತ ವ್ಯಕ್ತಿತ್ವ ಅದು. ಯಾವುದೇ ಕಾರಣಕ್ಕೂ ಅವರ ಕೈ ಹೀಗೆ ಒಡ್ಡಿದ ದಾಖಲೆಗಳಿಲ್ಲ, ಕೊಟ್ಟ ದಾಖಲೆಯೇ ಜಾಸ್ತಿ. ಯಾರನ್ನೂ ಬರಿಗೈಯಲ್ಲಿ ಕಳಿಸುವ ವ್ಯಕ್ತಿತ್ವವೇ ಅಲ್ಲ, ಸುಳ್ಳು ಅವರ ಜಾಯಮಾನವೇ ಅಲ್ಲ, ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟ ವ್ಯಕ್ತಿತ್ವವೇ ಅಲ್ಲ. ಪ್ರತಿ ಒಬ್ಬರಿಗೂ ಕೂಡ ಅಣ್ಣನಾಗಿ, ಸಹೋದರನಾಗಿ ಅವರು ಸೇವೆ ಸಲ್ಲಿಸ್ತಾ ಇರುವ ರೀತಿಯನ್ನ ನೋಡ್ಬಿಟ್ರೆ, ಆ ಸರ್ವಧರ್ಮ ಸಮನ್ವತೆಯ ಒಂದು ಅಖಂಡ ಪ್ರಜ್ಞೆಯನ್ನ ಗಮನಿಸಿದ್ರೆ, ಪ್ರತಿ ಆದಿತ್ಯವಾರ ತನ್ನ ವಾರ್ಡಿನ ಪ್ರತಿ ಮನೆ ಬಾಗಿಲಿಗೂ, ಹೊಸ್ತಿಲಿಗೆ ಹೋಗಿ ಅವರ ಸಮಸ್ಯೆಯನ್ನ ಕೇಳಿ ಕ್ಷಣಾರ್ಧದಲ್ಲಿ ಆನ್ ದ ಸ್ಪಾಟ್ ಬಗೆಹರಿಸುವುದನ್ನ ಗಮನಿಸಿದರೆ, ಎನ್ ಆರ್ ರಮೇಶ್ ಕರ್ನಾಟಕದ ಬಿಜೆಪಿಯಲ್ಲಿ ಇವತ್ತು ಇರಬೇಕಾದಂಥ, ಬೆಳೆಯಬೇಕಾದಂಥ, ಏರಬೇಕಾದಂಥ ಎತ್ತರವೇ ಅದು ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಹಿತಶತ್ರುಗಳೇ ಜಾಸ್ತಿ.
ಅವರಿಗೆ ಪ್ರತಿ ಒಂದು ಆಯಕಟ್ಟಿನ ಸಂದರ್ಭದಲ್ಲಿ ಟಿಕೆಟ್ ಸಿಗುತ್ತೆ ಅಂತ ಆದಾಗಲೆಲ್ಲ ಕಾಂಗ್ರೆಸ್ಸಿನವರು ತೊಂದರೆ ಮಾಡಿಲ್ಲ, ಬಿಜೆಪಿಯ ಭ್ರಷ್ಟ ರಾಜಕಾರಣಿಗಳೇ ತೊಂದರೆ ಮಾಡಿದ್ದು. ಇವತ್ತೇನಾದರೂ ಚಳಿಗಾಲದ ಅಧಿವೇಶನದಲ್ಲಿ ನಡೆದಂತ ಒಂದು ಪ್ರಕರಣ ಇತ್ತಲ್ಲ, ಆಮೇಲೆ ಈಗ ನಡೆದಂತ ರೆಡ್ಡಿ ಮೇಲಿನ ಆ ರೆಡ್ಡಿಯವರ ಮನೆ ಬಾಗಿಲಿಗೆ ಹೋಗಿ ಇದೇ ಕಾಂಗ್ರೆಸ್ಸಿನ ಭರತ್ ರೆಡ್ಡಿ ಮಾಡಿದ ಅಟಾಟೋಪ ಫ್ಲೆಕ್ಸ್ ಹಗರಣ, ಅದನ್ನ ಇದೇ ಎನ್.ಆರ್. ರಮೇಶ್ ಏನಾದರೂ ಇವತ್ತು ಬಿಜೆಪಿಯ ರಾಜ್ಯದ ಒಂದು ನಾಯಕತ್ವದ ನೆಲೆಯಲ್ಲಿ ನಿಂತದ್ದೇ ಆಗಿದ್ದಿದ್ರೆ ಅದರ ಮಜವೇ ಬೇರೆ ಇತ್ತು ಅಂತ. ಯಾಕೆಂತಂದ್ರೆ ಅವರು ಇವತ್ತಿಗೂ ಭ್ರಷ್ಟ ರಾಜಕಾರಣಿಗಳು, ಗುತ್ತಿಗೆದಾರರು, ಸರ್ಕಾರಿ ನೌಕರರು, ಪ್ರಭಾವಿಗಳು 11,500 ಕೋಟಿಗೂ ಹೆಚ್ಚು ನಕಲಿ ದಾಖಲೆಗಳನ್ನು ಇಟ್ಕೊಂಡು ನೆಲ ಕಬಳಿಸಿದ್ದನ್ನ ಪಾಲಿಕೆಗೆ ಕಾನೂನಾತ್ಮಕವಾಗಿ ದಾಖಲೆ ಸಮೇತ ಹೋರಾಟ ಮಾಡಿ ವಾಪಸ್ ಕೊಡಿಸಿದಂಥವ್ರು. ಭಾರತದ ಚರಿತ್ರೆಯಲ್ಲಿ ಹಲವು ಪ್ರೆಸ್ ಮೀಟ್ಗಳು ಅವರದ್ದು ದಾಖಲೆ ಇದೆ. ರಿಕ್ಷಾಗಳಲ್ಲಿ, ಆಮೇಲೆ ಬಹುಶಃ ಲಾರಿಗಳಲ್ಲಿ ಒಂದು ತೆಗೆದುಕೊಂಡು ಹೋಗಿಲ್ಲ ಅವರು. ಅಷ್ಟು ದಾಖಲೆಗಳನ್ನು ಇಟ್ಟುಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ. ಇಲ್ಲಿಯವರೆಗೆ ಸಾಮಾನ್ಯ ಅವರು ಕೈ ಹಾಕದೇ ಇದ್ದಂತ ಪ್ರಕರಣವೇ ಇಲ್ಲ ಅಂತ. ಸಾವಿರಾರು ಮತ್ತೆ ಗೆಲುವು ಗ್ಯಾರಂಟಿ. ಅವ್ರು ಈಗಲೂ ಹೇಳ್ತಾರಲ್ಲ, ಸಿದ್ದರಾಮಯ್ಯನವರನ್ನ ನಾನು ಜೈಲಿಗಟ್ಟುವುದು ಗ್ಯಾರಂಟಿ, ಸೋನಿಯಾ ಗಾಂಧಿ ಅವರ ಅಳಿಯನನ್ನ ನಾನು ಜೈಲಿಗಟ್ಟುವುದು ಗ್ಯಾರಂಟಿ. ಈಗ ನಮ್ಮ ಟಿವಿ ಮಾಧ್ಯಮಗಳೆಲ್ಲ ಬಾಂಗ್ಲಾದೇಶದಿಂದ ನುಸುಳುಕೋರ್ರು ರೋಹಿಂಗ್ಯಾಗಳು ಅಂತಾರಲ್ಲ, ವರ್ಷಗಳ ಹಿಂದೆನೆ ಸಾಕ್ಷಿ ಸಮೇತ ಹಿಡನ್ ಕ್ಯಾಮೆರಾ ಹಾಕಿ ಇಡೀ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ 4-5 ಲಕ್ಷ ಜನ ಬಾಂಗ್ಲಾದೇಶದ ರೋಹಿಂಗ್ಯಾಗಳು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಏನೇನು ಮಾಡ್ತಾ ಇದ್ದಾರೆ, ಎಂತೆಂಥ ಖತರ್ನಾಕ್ ಕೆಲಸಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ ಅನ್ನೋದನ್ನ ಅಮಿತ್ ಶಾ ಅವರಿಗೇನೆ ದಾಖಲೆ ಸಮೇತ ರಿಪೋರ್ಟ್ ಕೊಟ್ಟವರು ಎನ್.ಆರ್. ರಮೇಶ್ ಕೇವಲ ಕಾಂಗ್ರೆಸ್ಸಿನ ರಾಜಕಾರಣಿಗಳು ಭ್ರಷ್ಟರಿಗೂ ನಿದ್ದೆಗೆಡಿಸಿದ್ದಷ್ಟೇ ಅಲ್ಲ, ಸ್ವತಃ ಬಿಜೆಪಿಯ ಶಾಸಕರು, ಸಚಿವರು, ಮಾಜಿಗಳು, ಹಾಜಿಗಳು ಎಲ್ಲವರನ್ನೂ ಹೆಡೆಮುರಿ ಕಟ್ಟುವುದನ್ನ ಅವರು ಬಿಟ್ಟಿಲ್ಲ. ಅವರ ಆಫೀಸಿನ ಕಡತಗಳಲ್ಲಿ ನೀವು ನೋಡದೇ ಇದ್ದಂತ ಸ್ವಕೀಯರು, ಬಿಜೆಪಿಗರದೇ ಎಷ್ಟು ಹಗರಣಗಳದ್ದು, ಎಷ್ಟು ಏನು ಬೇಕು ನಿಮಗೆ, ಎಲ್ಲವನ್ನು ಯಾವುದಕ್ಕೂ ಮುಲಾಜಿಲ್ಲ. ಸತ್ಯವಂತರಿಗೆ, ನ್ಯಾಯವಂತರಿಗೆ, ನೇರವಾಗಿ ಮಾತಾಡೋವರಿಗೆ, ನಿಷ್ಠೂರಿಗಳಿಗೆ, ಭ್ರಷ್ಟತೆಯ ವಿರುದ್ಧವಾಗಿ ಹೋರಾಡುವ ವ್ಯಕ್ತಿಗಳಿಗೆ ಯಾವೆಲ್ಲ ರಾಜಕೀಯವಾಗಿ ಶಿಕ್ಷೆ, ತೊಂದರೆ, ತಾಪತ್ರಯ ಆಗಬಹುದು ಅವೆಲ್ಲವನ್ನೂ ಎನ್.ಆರ್. ರಮೇಶ್ ಅನುಭವಿಸ್ತಾ ಇದ್ದಾರೆ. 18ಕ್ಕೂ ಹೆಚ್ಚು ಬಾರಿ ಅವರ ಮೇಲೆ ಅವರನ್ನ ಕೊಲ್ಲುವ ಪ್ರಯತ್ನ ನಡೆದಿದೆ. ಕ್ಷಣ ಮಾತ್ರದಲ್ಲಿ, ಕೂದಳೆಯ ಎಳೆಯ ಅಂತರದಲ್ಲಿ ಅವರು ಬದುಕಿದ ಜೀವ. ಅದು ಜನಾಶೀರ್ವಾದದ ಶ್ರೀರಕ್ಷೆ, ಅಭಿಮಾನಿ ದೇವತೆಗಳು ಅಂತ ಏನ್ ರಾಜ್ಕುಮಾರ್ ಕರೀತಾ ಇದ್ರಲ್ಲ, ಅಂತ ರಾಜ್ಕುಮಾರ್ರ ಕಟ್ಟ ಪರಮ ಅಭಿಮಾನಿ. ಹಾಗೇನೆ ಅವರ ಮೂಲಕ ಬದುಕನ್ನ ಬೆಳಗಿಸಿಕೊಂಡಂತ ಲಕ್ಷೋಪಲಕ್ಷ ಜನ ಅವರಿಗೆ ಹರಿಸ್ತಾರೆ ಪ್ರತಿ ಕ್ಷಣ. ಆ ಹರಕೆ ಹಾರೈಕೆಯ ಫಲವೇ ಅವರ ಮೇಲೆ ಎರಗಿದ ಗೂಂಡಾಗಳಿಂದ ಅವರು ಬದುಕಿದ್ದು. ಎಂತೆಂಥದ್ದು ಭಾರತ ಜ್ಯೋತಿ, ಕರ್ನಾಟಕ ಚೇತನ, ಜಿ ಕನ್ನಡದ ವೀರ ಕನ್ನಡಿಗ, ಶ್ರೀಕೃಷ್ಣ ಗೀತಾನುಗ್ರಹ ಪ್ರಶಸ್ತಿ, ಪುತ್ತಿಗೆ ಶ್ರೀಗಳಿಂದ ಲೋಕ ಪ್ರಕಾಶಕ, ಹೀಗೆ ಅವರು ಪಡೆದಂತ ಪ್ರಶಸ್ತಿಗಳು ಒಂದೆರಡಲ್ಲ. ಇವತ್ತು ಏನ್ ನಡೀತಾ ಇದೆ ಹುಟ್ಟುಹಬ್ಬ, ಅತ್ಯಂತ ಅದ್ಧೂರಿಯಾಗಿ ಆ ಹುಟ್ಟುಹಬ್ಬಕ್ಕೆ ಅವರ ಅಭಿಮಾನಿಗಳೇ ನಿಂತು ಮಾಡ್ತಾ ಇರುವಂತ ಹುಟ್ಟುಹಬ್ಬ ಇದು. ರಾಜಕಾರಣಿಗಳ ಹುಟ್ಟುಹಬ್ಬದ ಹಣೆಬರ ಏನು ಅಂತ ನಮಗೆ ಗೊತ್ತು. ದುಡ್ಡು ಕೊಟ್ಟು ಫ್ಲೆಕ್ಸ್ ಕಟ್ಟಿ ಅವರದೇ ದುಡ್ಡು, ಅಭಿಮಾನಿಗಳ ಜಾತ್ರೆ, ಅದಕ್ಕೂ ಹೆಂಡ ಗಿಂಡ ಮಣ್ಣು ಮಸಿ ಎಲ್ಲ ಕೊಟ್ಟು ಆಮೇಲೆ ಅದ್ದೂರಿಯಾಗಿ ಜನ್ಮದಿನವನ್ನು ಆಚರಿಸಿಕೊಳ್ಳುವುದನ್ನು ನಾವು ಗಮನಿಸಿದ್ದೇವೆ. ಅಂತ ದೌರ್ಭಾಗ್ಯ ಎನ್.ಆರ್. ರಮೇಶ್ ಅವರಿಗೆ ಯಾವತ್ತೂ ಬಂದಿಲ್ಲ, ಬರುವುದೂ ಇಲ್ಲ. ಜನ ಅವರನ್ನ ನೆತ್ತಿಯಲ್ಲಿ ಹೊತ್ತು ಸಾಕ್ತಾರೆ.
ಅಂಥ ಪ್ರೀತಿ. ನನಗೆ ಪ್ರತಿ ಸಾರಿ ಅನಿಸೋದು, ಈ ರೀತಿಯ ಒಬ್ಬ ಮನುಷ್ಯ ಇದ್ದರೆ ಒಂದೊಂದು ವಾರ್ಡಲ್ಲಿ ಒಂದೊಂದು 4 ಜನ ಇದ್ದಿದ್ರೆ, ಇಡೀ ರಾಜ್ಯದಲ್ಲಿ ಒಂದು 10ರಿಂದ 15 ಜನ ಇದ್ದಿದ್ರೆ ಬಹುಶಃ ಆ ರಾಜ್ಯದ ಇಡೀ ಚಿತ್ರವೇ ಬದಲಾಗ್ತಾ ಇತ್ತು. ಎನ್.ಆರ್. ರಮೇಶನಂತ ಹೃದಯವಂತ ಮನುಷ್ಯ, ಜನರಿಗಾಗಿ ಪ್ರತಿ ಕ್ಷಣವೂ ತನ್ನ ಜೀವವನ್ನು ಎಡಗೈಯಲ್ಲಿಟ್ಟುಕೊಂಡು ಕೆಲಸ ಮಾಡುವಂಥ ಮನುಷ್ಯ, ಇಡೀ ಸಾಮಾಜಿಕ ಮತ್ತು ಸರ್ಕಾರಿ ಅಥವಾ ಗುತ್ತಿಗೆದಾರರು, ಈ ಅಧಿಕಾರಿಗಳು, ಈ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಏಕಾಂಗಿಯಾಗಿ ಆನೆ ನಡೆದದ್ದೇ ದಾರಿ ಅನ್ನುವ ರೀತಿಯಲ್ಲಿ ಧೀಮಂತವಾಗಿ ಹೋರಾಟ ಮಾಡ್ತಾ ಇರುವಂಥ ಈ ವ್ಯಕ್ತಿತ್ವ ಇದೆಯಲ್ಲ, ಅದು ರಾಜಕಾರಣದಲ್ಲಿ ನಿಜಕ್ಕೂ ಅದು ಧ್ರುವತಾರೆ. ಅಪರೂಪ, ಅತ್ಯಂತ ಅಪರೂಪ. ಹಮ್ಮಿಲ್ಲ, ಬಿಮ್ಮಿಲ್ಲ, ಅಹಮ್ಮಿಲ್ಲ, ನಾನು ಅನ್ನುವಂಥ ಯಾವುದೇ ಪಡೆ ಇಲ್ಲ. ಅವರ ಸುತ್ತಮುತ್ತ ಇರುವವರೆಲ್ಲ ಓದಿದ ಯುವಕರು. ಯಾರೋ ಕೊಟ್ಟ ಗೌರವ ಡಾಕ್ಟರೇಟ್ ಅಲ್ಲ ಅವರ ಡಾಕ್ಟರ್ ಎನ್.ಆರ್. ರಮೇಶ್. ಒಂದು ಪ್ರತಿಷ್ಠಿತ, ವಿಶ್ವದ ಅತ್ಯಂತ ಪ್ರತಿಷ್ಠಿತವಾದಂಥ ಫ್ಲೋರಿಡಾ ಯೂನಿವರ್ಸಿಟಿಯಲ್ಲಿ ವರ್ಸಟೈಲಿಸ್ ಆಫ್ ಸೋಷಿಯಲ್ ಸರ್ವಿಸ್ ಎಂಬ ಮಹಾಪ್ರಬಂಧವನ್ನು ಬರೆದು PhD ತಗೊಂಡವರು. 56 ವರ್ಷ. ಅವರ ಕ್ವಾಲಿಫಿಕೇಶನ್ ನೋಡಿ, BCom, LLB, MCL, DC ಟೆಕ್ನಾಲಜಿ, PhD. ಇಂಥ ಒಬ್ಬ ಪ್ರತಿಭಾವಂತ, ನ್ಯಾಯಕ್ಕಾಗಿ ಹೋರಾಡುವಂಥ ಮನುಷ್ಯ, ಸಚ್ಚಾರಿತ್ರ್ಯವಂತ, ಜನರಿಗಾಗಿ, ಜನರಿಗೋಸ್ಕರ, ಜನರ ಸುಖ ದುಃಖಗಳಿಗಾಗಿಯೇ ತನ್ನ 24 ಗಂಟೆಗಳನ್ನು ಮೀಸಲಿಟ್ಟಂಥ ವ್ಯಕ್ತಿತ್ವ. ಅಂಥ ವ್ಯಕ್ತಿತ್ವಕ್ಕೆ ಕರ್ನಾಟಕದ BJPಯಲ್ಲಿ ಸಿಗಬೇಕಾದಂಥ ಮನ್ನಣೆ ಸಿಕ್ಕಿಲ್ಲ. ಭ್ರಷ್ಟರು, ದುಷ್ಟರು ವಿಧಾನಸೌಧದಲ್ಲಿ ಬೇಕಾ ಬಿಟ್ಟಿ ಮಾತಾಡಿ, ಒಂದು ಅಧ್ಯಯನ ಇಲ್ಲ, ಒಂದು ಕ್ರೊನಾಲಜಿಕಲ್ ಆಗಿ ರಚನಾತ್ಮಕವಾಗಿ ಒಂದು ವಾದವನ್ನು ಮಂಡಿಸಬೇಕು ಅಂತಿಲ್ಲ. ಅದೇ ವಿಧಾನಸೌಧದ ಈಚೆ ಬಂದರೆ ಕಂಪ್ಲೀಟ್ ಕಾಂಗ್ರೆಸ್ಸಿನವರೊಟ್ಟಿಗೆ ಹೊಂದಾಣಿಕೆ ರಾಜಕಾರಣ. ಆ ಬಾಯ್ಹರ್ಕ ಯತ್ನಾಳು ಏನೇನೋ ಮಾತಾಡಿ, ಏನೇನೋ ಆಗಿ, ಏನೇನೋ ಆಗಿಬಿಟ್ರು. ಆದರೆ ಅವರು ಹೇಳುವ ಮಾತಿನಲ್ಲಿ ಪ್ರಖರವಾದ ಸತ್ಯ ಇದೆ. BJP ನಾವು ಮೋದಿಯವರನ್ನು ನೋಡಿ ವೋಟ್ ಹಾಕಬೇಕೆ ಹೊರತು ಈ ದರಿದ್ರ ಕರ್ನಾಟಕದ BJPಯವರನ್ನು ನೋಡಿ ವೋಟ್ ಹಾಕುವ ಪರಿಸ್ಥಿತಿಯಲ್ಲಿಲ್ಲ. ಎಲ್ಲ ಹೊಂದಾಣಿಕೆ ರಾಜಕಾರಣ. ಅವ್ರ ಕಿಸೆಯಲ್ಲಿ ಇವ್ರ ಕೈ, ಇವ್ರ ಕಿಸೆಯಲ್ಲಿ ಅವ್ರ ಕೈ. ಇಲ್ಲದೇ ಇದ್ರೆ ಪ್ರಾಮಾಣಿಕತೆ, ದೇಶ ಸೇವೆ, ಸಮಾಜ ಸೇವೆ, ಜನಸೇವೆ ಮತ್ತು ಕಾಂಗ್ರೆಸ್ಸಿಗರ ಭ್ರಷ್ಟಾಚಾರದ ಹೊಕ್ಕಳಿಗೆ ಕೈ ಹಾಕಿ ಅವರನ್ನ ನ್ಯಾಯಾಲಯದ ಕಟಕಟೆಯಲ್ಲಿ ನಿಲ್ಲಿಸುವಂತ ಒಬ್ಬ ಧೀಮಂತಿಕೆಗೆ ಬೆಲೆ ಬರಬೇಕು. ಅದೇ ರಾಜಕಾರಣ ಅಂತಿದ್ರೆ ಕರ್ನಾಟಕದಲ್ಲಿ ನಿಸ್ಸಂಶಯವಾಗಿ ಇಷ್ಟೊತ್ತಿಗೆ MLAನೂ ಆಗಬೇಕಾಗಿತ್ತು, ಮಂತ್ರಿನೂ ಆಗಬೇಕಾಗಿತ್ತು, ಅತ್ಯಂತ ಘನತೆ, ಗೌರವದ, ಪ್ರತಿಷ್ಠಿತವಾದಂಥ ಜಾಗದಲ್ಲಿ ನಿಂತು ಮಾತಾಡಬೇಕಿತ್ತು ಎನ್.ಆರ್. ರಮೇಶ್. ಆದರೆ ಸುಯೋಗದ ಪ್ರಶ್ನೆ ಗೊತ್ತಾ ನಿಮಗೆ? ಇದರ ಮಧ್ಯೆಯೂ ಅದೇ ಹೇಳಿದ್ನಲ್ಲ, ಅವರಿಗೆ ಜನರಕ್ಷೆ ಇದೆ, ದೇವರ ಆಶೀರ್ವಾದ ಇದೆ, ಅವರಿಗೆ ಎಲ್ಲರೂ ಹರಿಸ್ತಾರೆ. ಇವತ್ತಲ್ಲ ನಾಳೆ ಎನ್.ಆರ್. ರಮೇಶ್ ಈ ರಾಷ್ಟ್ರದ ಅದ್ಭುತವಾದಂಥ ಒಬ್ಬ ರಾಜಕಾರಣಿಯಾಗಿ ನಮ್ಮ ಕಣ್ಣೆದುರು ನಿಲ್ತಾರೆ ನೋಡಿ. ಬೇಕಾದ್ರೆ ಅವರಿಗೆ ಕೇಂದ್ರದ ಅಮಿತ್ ಶಾ ಇರ್ಬೋದು, ಮೋದಿ ಇರ್ಬೋದು, ಗಡ್ಕರಿ ಇರ್ಬೋದು, ಪ್ರತಿ ಒಬ್ಬರೂ ಕೂಡ ಇವರ ಕೆಲಸವನ್ನ ಗಮನಿಸ್ತಾ ಇದ್ದಾರೆ, ಮತ್ತೆ ಅವರೊಟ್ಟಿಗೆ ನೇರವಾದಂಥ ಸಂಪರ್ಕ ಇದೆ. ಹಾಗಾಗಿ ಇಂಥ ಒಬ್ಬ ಸುಭಗ, ಇಂಥ ಒಬ್ಬ ಜನಾನುರಾಗಿ, ಇಂಥ ಒಬ್ಬ ಧೀಮಂತ ರಾಜಕಾರಣಿ, ಶುದ್ಧ ಚಾರಿತ್ರ್ಯ, ಶುದ್ಧ ವ್ಯಕ್ತಿತ್ವ, ಯಾವುದೇ ರೀತಿಯಲ್ಲೂ ಕಿಲುಬನ್ನು ಅಂಟಿಸಿಕೊಳ್ಳದನೆ ಬೆಳಕಿನಷ್ಟು ಒಂದು ಶುದ್ಧತೆಯ ರಾಜಕಾರಣವನ್ನು ಮಾಡ್ತಾ ಇರುವಂಥ ಎನ್.ಆರ್. ರಮೇಶ್ ಅವರಿಗೆ 56ನೇ ಹುಟ್ಟುಹಬ್ಬ ಇವತ್ತು. ಆ ಹುಟ್ಟುಹಬ್ಬಕ್ಕೆ ನಾನು ಅತ್ಯಂತ ಹೃದಯ ತುಂಬಿ ಅವರನ್ನು ಅಭಿನಂದಿಸ್ತೇನೆ. ಜೊತೆಗೆ ಅವರ ಇಡೀ ಕಾರ್ಯಶಕ್ತಿ, ಕೃತುಶಕ್ತಿ ಅದು ಇದಕ್ಕಿಂತ ಹೆಚ್ಚು ಉಜ್ವಲವಾಗಿ ಮುಂದುವರಿಯಲಿ ಅಂತ ಆಶಿಸ್ತೇನೆ.
ಆ ದೇವರು ಅವರಿಗೆ ಆರೋಗ್ಯ, ಆಯುಷ್ಯ ಎಲ್ಲವನ್ನ ಕೊಟ್ಟು ಅವರ ಸೇವಾ ಮನೋಭಾವಕ್ಕೆ, ಪ್ರಾಮಾಣಿಕತೆಗೆ, ಅವರ ನೇರ ನಡೆನುಡಿಗೆ, ಭ್ರಷ್ಟರ ಎದುರು ಏಕಾಂಗಿಯಾಗಿ ಸಿಂಹ ಸದೃಶವಾಗಿ ಕಾನೂನಾತ್ಮಕವಾಗಿ ಹೋರಾಟ, ಬರೀ ಸುಮ್ಮನೆ ಬಳಗಳೆ ಬಿಡುವುದಲ್ಲ, ಸಾವಿರ ಪುಟಗಳನ್ನು ಇಟ್ಟುಕೊಂಡು ಇವತ್ತು 140 ಪ್ರಕರಣವನ್ನು ಅಧಿಕೃತವಾಗಿ ದಾಖಲಿಸಿ ಅವರು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. 35ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಅವರು ಜಯವನ್ನ ಗಳಿಸಿದ್ದಾರೆ. ಆಮೇಲೆ ನಿರುದ್ಯೋಗಿಗಳಿಗೆ ಒಂದು ಅದ್ಭುತವಾದಂಥ ಕೆಲಸವನ್ನ ಎನ್.ಆರ್. ರಮೇಶ್ ಮಾಡಿದ್ರು. 24ರ ಇಸ್ವಿಯಲ್ಲಿ ಪದ್ಮನಾಭ ನಗರದಲ್ಲಿ ಕಾರ್ಮೆಲ್ ಸ್ಕೂಲ್ ಗ್ರೌಂಡ್ನಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಮಾಡಿದರು. ಅಲ್ಲಿ 14,705 ಮಂದಿ ವಿದ್ಯಾವಂತ ಯುವಕ ಯುವತಿಯರು ಆನ್ಲೈನ್ನಲ್ಲಿ ರಿಜಿಸ್ಟರ್ ಮಾಡಿಕೊಂಡಿದ್ರು. 40,000ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ರು. 4,500ಕ್ಕೂ ಹೆಚ್ಚು ಜನರಿಗೆ, ಅರ್ಹರಿಗೆ ಆನ್ ದ ಸ್ಪಾಟ್ ಅಲ್ಲಿ ಅವರಿಗೆ ಉದ್ಯೋಗದ ಆರ್ಡರನ್ನು ಕೊಡಲಾಯಿತು, ಅಪಾಯಿಂಟ್ಮೆಂಟ್ ಆರ್ಡರನ್ನು ಕೊಡಲಾಯಿತು. 3,000 ಅಭ್ಯರ್ಥಿಗಳಿಗೆ ಆಫರ್ ಲೆಟರನ್ನು ಕೊಡಿಸಿದರು. ಪ್ರಾಯಶಃ ಇದು ವರ್ಲ್ಡ್ ಬುಕ್ ಆಫ್ ಲಂಡನ್ನ ಬುಕ್ ಆಫ್ ರೆಕಾರ್ಡಲ್ಲಿ ದಾಖಲಾಗಿದೆ. ಮತ್ತು ದೇಶದಲ್ಲಿಯೇ ಇಂಥ ಒಂದು ಯಶಸ್ವಿ ಮೇಳವನ್ನು ನಡೆಸಿದಂಥ ಖ್ಯಾತಿ ಎನ್.ಆರ್. ರಮೇಶ್ ಅವರು. ಅಂದರೆ ಎನ್.ಆರ್. ರಮೇಶ್ ಯಾವುದೇ ಕೆಲಸವನ್ನು ಮಾಡಿದರೂ ಅವರು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ, ಫಲಪ್ರದವಾಗಿ ಮಾಡ್ತಾರೆ, ಮತ್ತೆ ಅದು ಜನಸಾಮಾನ್ಯರಿಗೆ ಎಲ್ಲಿ ಎಷ್ಟು ಮುಟ್ಟಬೇಕೋ ಅಷ್ಟು ಮುಟ್ಟುವ ಹಾಗೆ ಜತನದಿಂದ ಕೊನೆಯವರೆಗೆ ನಿಂತು ಅದನ್ನು ಪರಿಶೀಲಿಸ್ತಾರೆ. ಮತ್ತೆ ಅವರ ನೆನಪಿನ ಶಕ್ತಿ, ಅಧ್ಯಯನ ಶೀಲತೆ, ಕಾನೂನಿನ ತಿಳುವಳಿಕೆ, ಪ್ರತಿಯೊಂದು ವಿಷಯವನ್ನು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ಅನ್ನುವಂಥ ಆ ಒಂದು ವಿಚಕ್ಷಕವಾದಂಥ ಪ್ರಾಜ್ಞತೆ ನಾನು ಯಾರಲ್ಲೂ ನೋಡಿಲ್ಲ. ಇಷ್ಟೆಲ್ಲ ಇದ್ದು ಕೂಡ ಅವರು ಅತ್ಯಂತ ಸರಳ ವ್ಯಕ್ತಿತ್ವ. ಆ ಸರಳತೆಯಲ್ಲೇ ಸೌಂದರ್ಯವನ್ನು ಕಂಡವರು, ಸಾರ್ಥಕ್ಯವನ್ನು ಹೊಂದಿದವರು. ಹಾಗಾಗಿ ಎನ್.ಆರ್. ರಮೇಶ್ ಅವರನ್ನ ಈ ಸಮಾಜ ಅತ್ಯಂತ ಹೆಮ್ಮೆಯಿಂದ ಸ್ವೀಕರಿಸಿದೆ. ಕರ್ನಾಟಕದ ಬಿಜೆಪಿಯ ರಾಜಕಾರಣಿಗಳಿಗೆ, ಬಿಜೆಪಿಯ ಪಕ್ಷಕ್ಕೆ ಅವರು ನುಂಗಲಾರದ ತುತ್ತಾಗಿರಬಹುದು, ಕಹಿ ಉಂಡೆ ಆಗಿರಬಹುದು, ಆದರೆ ಜನರ, ಸಮಾಜದ, ಸಂಸ್ಕೃತಿಯ, ರಾಜ್ಯದ ಆರೋಗ್ಯಕ್ಕೆ ಅದು ಅತ್ಯಂತ ಒಳ್ಳೆಯ ಕಹಿ ಉಂಡೆ. ಅವರಿಗೆ ಆರೋಗ್ಯ, ಆಯುಷ್ಯ ವೃದ್ಧಿಯಾಗಲಿ, ಇನ್ನೂ ಹೆಚ್ಚಿನ ಕೆಲಸ ಮಾಡುವಂಥ ಶಕ್ತಿ ಅವರಿಗೆ ದಕ್ಕಲಿ. ಅವರ ಹುಟ್ಟುಹಬ್ಬಕ್ಕೆ ಅತ್ಯಂತ ಪ್ರೀತಿಯಿಂದ, ಅಭಿಮಾನದಿಂದ ನಾನು ಶುಭಾಶೀರ್ವಾದವನ್ನು, ಯಾಕೆಂದರೆ ಅವ್ರಿಗಿಂತ ದೊಡ್ಡವನು ನಾನು, ಹಾಗಾಗಿ ಶುಭವನ್ನು ಹಾರೈಸ್ತೇನೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಅವರ ರಾಜಕೀಯದ ಜೀವನ ಅತ್ಯಂತ ಉತ್ಕೃಷ್ಟವಾದಂಥ ನೆಲೆಗೆ ಅತ್ಯಂತ ಶೀಘ್ರದಲ್ಲಿ ತಲುಪಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹ್ಯಾಪಿ ಬರ್ತ್ಡೇ ಸರ್. ನಮಸ್ತೆ.